ಕೋಳಿವಾಡ ಯಾರು ರಾಜೀನಾಮೆ ಕೊಡೋದು ಕೇಳಕ್ಕೆ ಸಿದ್ದರಾಮಯ್ಯವ್ರನ್ನ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ಬಗ್ಗೆ ಭಯ ಬಂದ್ಬಿಟ್ಟು ಟಾರ್ಗೆಟ್ ಇಟ್ಕೊಂಡ್ಬಿಟ್ಟವ್ರೆ. ಕರ್ನಾಟಕ ರಾಜ್ಯದ ಜನತೆ ಸಿದ್ದರಾಮಯ್ಯವ್ರು 5 ವರ್ಷ ಕೊಟ್ಟಂಥ ಆಡಳಿತ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಬೇಕು. DK ಅವರು ಒಂದು ಹೋರಾಟ ಕಾಂಗ್ರೆಸ್ ಪಕ್ಷಕ್ಕೆ ಬೇಕು ಅಂತೇಳಿ ಇಬ್ಬರಿಗೂ ಕೂಡ ಮೆಜಾರಿಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ 136 ಸೀಟ್ ಯಾವಾಗ ಕೊಟ್ಟರು, ಸಿದ್ದರಾಮಯ್ಯವ್ರು ಯಾವಾಗ ಮುಖ್ಯಮಂತ್ರಿ ಆದರು, ಅವಾಗ ಭಯ ಬಂದ್ಬಿಟ್ಟು BJP ಅವರಿಗೆ ಏನಾದರೂ ಮಾಡಬೇಕು ಅಂತೇಳಿ ಈಗ ಮೂಡ ಹಿಡ್ಕೊಂಡು ಹೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅವರದೇ ಸರ್ಕಾರ, ಆ ಸರ್ಕಾರ ಮತ್ತು ರಾಜ್ಯಪಾಲರನ್ನು ಬಳಸ್ಕೊಂಡು ಮುಖ್ಯಮಂತ್ರಿಯನ್ನು ಬೆದರಿಸೋಕ್ಕೆ ವೀಕ್ ಮಾಡೋದಕ್ಕೆ ಹೊರಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ವೀಕ್ ಆಗೋದಿಲ್ಲ, ಬೆದರಿಸಿದ್ರೆ ಭಯ ಬೀಳೋದಿಲ್ಲ. ನಮ್ಮ ಪಕ್ಷದ ಹೈಕಮಾಂಡ್ ಮತ್ತು 136 ಜನ ಶಾಸಕರುಗಳು, ಮಂತ್ರಿಗಳು ಎಲ್ಲರೂ ಕೂಡ ರಾಜ್ಯದ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅವರ ಪರವಾಗಿದ್ದಾರೆ. ನಮ್ಮ ಸಿದ್ದರಾಮಯ್ಯವ್ರ ಬಗ್ಗೆ FIR ಆಯಿತು, ರಾಜೀನಾಮೆ ಕೊಡಬೇಕು ಮೂಡ ಅಂತ ಹೇಳ್ತಾರೆ. ಆದರೆ BJP ಅವ್ರದ್ದು ಎಷ್ಟಿದೆ? ಇವತ್ತು ಕೇಂದ್ರದ ಒಬ್ಬ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ಕೂಡ ಆಗಿದೆ. ಅದರ ಬಗ್ಗೆ BJP ಅವರು ಮಾತಾಡೋದಿಲ್ಲ. ಸುಮಾರು ಜನ BJP ಅವರು ನಾಯಕರ ಮೇಲೆ FIRಗಳಾಗಿ ಸುಮಾರು ಕೇಸ್ಗಳಿದ್ರು ಕೂಡ ಅವ್ರ ಬಗ್ಗೆ ಮಾತಾಡೋದಿಲ್ಲ. ಏನೂ ಇಲ್ಲದೇ ಇರುವಂಥ ಮೂಡ ಕೇಸನ್ನು ತಗೊಂಡು ರಾಜೀನಾಮೆ ಕೊಡಬೇಕು ಅನ್ನೋದು ಅವ್ರ ಭ್ರಮೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ಭ್ರಮೆನೇ ಬರೋದಿಲ್ಲ. ಕೆಲವು ಕಾಂಗ್ರೆಸ್ ನಾಯಕರು ಅಲ್ಲ, ಪಾಪ ನಮ್ಮ ಕೋಳಿವಾಡ ಅವರು ಕಾಂಗ್ರೆಸ್ ಪಕ್ಷದ ಸೀನಿಯರ್ ನಾಯಕರು ಮತ್ತು ಸ್ಪೀಕರ್ ಆಗಿದ್ದಂಥವರು. ಆದರೆ ಅವರ ಪ್ರಾಬ್ಲಮ್ ಏನಂದರೆ ವಯಸ್ಸಾಗ್ಬಿಟ್ಟಿದೆ ಅವ್ರಿಗೆ, ಅವರು ಮತಿ ಭ್ರಮಣೆ ಆಗ್ಬಿಟ್ಟಿದೆ ಪಾಪ ವಯಸ್ಸಿಗೆ. ಪಾಪ ಅವ್ರು ಗೌರವ ಕೊಡ್ತೀವಿ ನಾವಿಲ್ಲ ಅಂತಲ್ಲ, ಆದರೆ ಆ ವಯಸ್ಸಾಗ್ಬಿಟ್ಟಿದೆಲ್ಲ, ಏನು ಮಾತಾಡ್ತಾ ಇದ್ದೀನಿ ಗೊತ್ತಾಗಲ್ಲ. ಅವರು ಪಾಪ ಹೇಳ್ಕೊಂಬಂದಿದ್ದಾರೆ ಸಿದ್ದರಾಮಯ್ಯ ಒಳ್ಳೆಯವರು ಅಂತ ಹೇಳ್ತಾರೆ, ಮುಖ್ಯಮಂತ್ರಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ, ಆದರೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ಕೋಳಿವಾಡ ಯಾರು ರಾಜೀನಾಮೆ ಕೊಡೋದು ಕೇಳಕ್ಕೆ ಸಿದ್ದರಾಮಯ್ಯವ್ರನ್ನ. ನೈತಿಕ ಪ್ರಶ್ನೆ ಯಾವ ಪಾರ್ಟಿ ನೈತಿಕತೆ ಪ್ರಶ್ನೆ ಮಾಡಬಾರ್ದಂತ ಅದು ಮಾಡಿದಿದ್ರೆ ಸಿದ್ದರಾಮಯ್ಯವರು ನೈತಿಕವಾಗಿ ಕೊಟ್ಟು ಆಸೆ ಹೋಗ್ಬಿಡೋರು. ಅವ್ರು ಯಾರು ಹೇಳ್ಕೊಳಂಗಿಲ್ಲ, ಇರೋ ಅಂದ್ರೂ ಕೂಡ ಇರ್ತಾ ಇರಲಿಲ್ಲ ಯಾರು ಸಿದ್ದರಾಮಯ್ಯವರು. ನಮ್ಮ ಹೈಕಮಾಂಡ್ ಏನಾದರೂ ಹೇಳಿದ್ರು ಕೂಡ ಮಾಡಬಾರ್ದು ಕೆಲಸ ಮಾಡಿದರೆ ಅವರು ತುಂಬ ಏನಾದರೂ ಅವ್ರದ್ದು ಇದ್ದಿದ್ರೆ ಅವರೇ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತಾ ಇದ್ರು. ಯಾರ್ದು? ಯಡಿಯೂರಪ್ಪನವ್ರ ಕೇಸು ಮತ್ತು ಸಿದ್ದರಾಮಯ್ಯವ್ರ ಕೇಸು ಎರಡು ಒಂದೇ ಮಾಡ್ತೀರಾ? ಯಡಿಯೂರಪ್ಪನವ್ರ ಕೇಸ್ ಎಂತ ಹೌದು ಆರೋಪ ನೋಡಿ. ಈಶ್ವರಪ್ಪನವ್ರು ಬಂದಿದ್ದು ಆರೋಪ ನೇರವಾಗಿ ರಿಯಲಿ ಆರೋಪ, ಆದರೆ ಸಿದ್ದರಾಮಯ್ಯ ಮೇಲೆ ಬಂದಿರೋ ಆರೋಪ ರಿಯಲಿ ಅಲ್ಲ. ಅದು ಇನ್ನು ತನಿಖೆ ಆಗಲಿ ಗೊತ್ತಾಗ್ತದ. FIR ತನಿಖೆ ಆಗೋದಕ್ಕೆ FIR ಆಗಿದೆ. ತನಿಖೆ ಆದಮೇಲೆ ಕ್ಲಿಯರ್ ಆಗಬೇಕಲ್ಲ ಏನು ಅಂತ ರಿಪೋರ್ಟ್ ಕೊಡ್ತಾರ. ತನಿಖೆ ಮಾಡಿದ ಮೇಲೆ ನಿಜಾನ ಸುಳ್ಳ ಆಗಿದೆಯಾ ಇಲ್ಲ ಅಂತ ರಿಪೋರ್ಟ್ ಕೊಡ್ತಾರಲ್ಲ. ಈಗ FIR ಆಗಿದೆ, ತನಿಖೆ ಪ್ರಾರಂಭ ಆಗಿದೆ. ಮೊದಲೇ ನಮ್ಮ ಸರ್ಕಾರ ತನಿಖೆ ಮಾಡೋದಕ್ಕೆ ಒಂದು ಇದನ್ನ ನೇಮಕ ಮಾಡಿದ್ರು SITನ ಮಾಡಿತ್ತು. ಆದರೆ ಇವರು BJP ಅವರು ರಾಜ್ಯಪಾಲರ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಮಾಡಿಕೊಂಡು ಆಗಿದೆ. ಇವತ್ತು FIR ಒಪ್ಕೊತೀವಿ ನಾವು. ತನಿಖೆ ಆಗಲಿ, ನಮ್ಮ ಸರ್ಕಾರ ಸಹಕಾರ ಕೊಡ್ತದೆ. ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ ತನಿಖೆ ಆಗಿ ರಿಪೋರ್ಟ್ ಬಂದ ಮೇಲೆ. ಅದನ್ನು ಬಿಟ್ಟು ನೀವು ಈಶ್ವರಪ್ಪನಿಗೆ ಯಡಿಯೂರಪ್ಪನವ್ರಿಗೆ ಈ ಕೇಸಿಗೆ ಸಿದ್ದರಾಮಯ್ಯ ಕೇಸಿಗೆ ಯಾವುದೇ ಕಾರಣಕ್ಕೂ ಕೂಡ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಅದೇ